ಇಲ್ಲೂ ಭೂಮಿ ಇದೆ, ಬಿತ್ತನೆ ಮಾಡಿ. ಬಿತ್ತನೆ ಮಾಡಿ ಯಾಕೆ ಇಲ್ಲಿ ಕರೆಕ್ಟ್ ಪ್ಯಾನ್ ಇಂಡಿಯಾ ಅಂತ ಬೋರ್ಡ್ ಹಾಕ್ಬಿಟ್ಟು ಬಿತ್ತನೆ ಮಾಡ್ಲಾ, ಕರೆಕ್ಟ್. ಅಥವಾ ಅಲ್ಲಿ ಗುಜರಾತ್ ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಹಾಕ್ಲಾ? ನೀವು ಇಲ್ಲಿ ಬಿತ್ತನೆ ಮಾಡಿ ಬೇಕಾದ್ರೆ ನಿಮ್ಮ ಇದನ್ನ ಅಲ್ಲಿ ಕಳಿಸ್ರಿ. ಅಲ್ಲ ಸರ್, ಒಂದು ಹೋಗ್ತಾವ ಸರ್, ಯಾವ್ದೋ ಲಾರಿ ಲೋಡಲ್ಲಿ ಒಂದೆರಡು ಮೂರು ಹೋಗ್ತಾವ. ಹಂಗೆ ಎಲ್ಲ ಹೋಗಿ ಗುಜರಾತ್ಗೆ ಎಳ್ನೀರು, ನಮ್ಮ ಎಳ್ನೀರು ಇವಾಗ ಬಾಂಬೆಗೆ ಹೋಗುತ್ತೆ. ಹಂಗಂಬ ತೆಂಗಿನ ಮರ ಕಡಿಸ್ಬಿಟ್ಟು ಅಲ್ಲಿ ಕಳ್ಸಕ್ ಆಗ್ತದೆ? ಇಲ್ವಲ್ಲ. ಹೋಗ್ತದೆ ಇನ್ನು ತೆಂಗಿನಕಾಯಿ ಬಿಟ್ರೆ ಮಿಕ್ಕಿದ್ದೆ ಯಾವ್ದು? ಮಿಕ್ಕಿದ್ದೆಲ್ಲ ಇದಾವಲ್ಲ ಇಲ್ಲಿ, ಭತ್ತ ರಾಗಿ ಎಲ್ಲ ಬೆಳಿಬೋದಲ್ಲ. ಇಲ್ಲಿ ಮಾಡೋಣ ಅದನ್ನ. ಓಕೆ ಸರ್, ಅಪ್ಪು ಸರ್ ಜೊತೆ ಒಂದಿಷ್ಟು ಸಿನಿಮಾಗಳು ಮಾಡ್ಕೊಂಡ್ಬಂದ್ರು. ನಿಮ್ಮ ಅಪ್ಪು ಸರ್ ಅವರ ಬಾಂಧವ್ಯ, ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀವಿ? ನಾನೊಬ್ಬನೇ ಇಲ್ಲ, ಇಡೀ ಕರ್ನಾಟಕ ಮಿಸ್ ಮಾಡ್ಕೊಳ್ತಾರೆ. ವೈಯಕ್ತಿಕವಾಗಿ ನೀವು ತುಂಬಾ ಆತ್ಮೀಯರಾಗಿದ್ರಿ. ಎಲ್ಲರೂ ಇದು ಅವ್ರ ಮನೆಯವ್ರು ಮಿಸ್ ಮಾಡ್ಕೊಳ್ತಾರೆ. ಜೊತೆಗೆ ಹುಟ್ಟಿದವರು ಶಿವಣ್ಣ, ರಾಘಣ್ಣ, ಜೊತೆಗೆ ಬದುಕಿದವರು ಅಶ್ವಿನಿ ಮೇಡಮ್ ಅವ್ರ ಮಕ್ಕಳೆಲ್ಲಾನು. ಈಗ ಅವರು ವಿನಯ್ ಮತ್ತು ಯುವರಾಜ್ ಕುಮಾರ್ ಅವರೆಲ್ಲ ಚಿಕ್ಕಂದಿಂದ ನೋಡ್ಕೊಂಡ್ ಬಂದಿರೋದು. ಚಿಕ್ಕಪ್ಪ ಅವ್ರ ದುಃಖಕ್ಕಿಂತ ನಮ್ ದುಃಖನ ನಾವು ಜೊತೆ ಕೆಲಸ ಮಾಡಿದೀವಿ. ಬಹಳ ಒಳ್ಳೆ ನೆನಪು ಕೊಟ್ಟಿದ್ದಾರೆ. ಅದು ಯಾವತ್ತೂ ಮರೆಯಕ್ಕಾಗಲ್ಲ ಆ ಥರದ ನೆನಪು. ಈ ಮೋಸ್ಟ್ಲಿ 6 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 1.5 ಕೋಟಿ 2 ಕೋಟಿ ಜನರನ್ನ ಮೀಟ್ ಮಾಡಿದ್ದಾರೆ, ಕೈ ಕೊಟ್ಟಿದ್ದಾರೆ, ಮಾತಾಡ್ಸಿದ್ದಾರೆ, ತಪ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಆಸೆ ಐತಿ ಇಡೀ ಕರ್ನಾಟಕದ ಎಲ್ಲರನ್ನೂ ಮೀಟ್ ಮಾಡಬೇಕು, ಎಲ್ಲ ಸ್ಥಳಗಳಿಗೆ ಹೋಗ್ಬೇಕು ಅನ್ನೋದು. ಹೋಗ್ತಿದ್ರೇನು ಹಂಗಾಗಿ. ಓಕೆ ಸರ್, ಇದುವರೆಗೂ ರಂಗಸಮುದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರಿ, ಒಂದಿಷ್ಟು ಸಿನಿಮಾ ವಿಚಾರಗಳು ಮಾತಾಡಿದ್ರಿ, ಸಿನಿಮಾ ರಂಗದ ಬಗ್ಗೆ ಮಾತಾಡಿದ್ರಿ. ಮುಂದಿನ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ? ಹೇಳಿದ್ನಲ್ಲ ನಿಮ್ಗೆ, ಶಾಕಾರಿ ಬರ್ತಾ ಇದೆ, ಅಜ್ಞಾತವಾಸಿ ಬರ್ಬೇಕು, ಪೌಡರ್ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಿದೆ, ಗಣೇಶ್ ಅವ್ರದ್ದು ಕೃಷ್ಣಂ ಪ್ರಣಯ ಸಖಿ, ದುನಿಯಾ ವಿಜಯ್ ಅವ್ರದ್ದು ಭೀಮಾ, ಅವೆಲ್ಲ ಬರ್ಬೇಕು. ಸಾಲು ಸಿನಿಮಾಗಳಿದೆ, ಬರ್ಬೇಕು, ರಿಲೀಸ್ ಆಗಿ ಶೂಟಿಂಗ್ ನಡೀತಿರೋದು. ಪೌಡರ್ ನಮ್ ಜನಾರ್ದನ್ ಚಿಕ್ಕಣ್ಣ ಅವ್ರದ್ದು, ರೋಸಿ ಅಂತ ನಮ್ಮ ಶೂನ್ಯ ಅವರು ಎಡ್ಡು ಅವ್ರು ಮಾಡ್ತಿದ್ದಾರೆ. ಪ್ರಜ್ವಲ್ ದೇವರಾಜ್ ಅವ್ರದ್ದು ಚೀತಾ ಅಂದ್ಬಿಟ್ಟು ಅದ್ ನಡೀತಾ ಇದೆ. ಸನಾಫ್ ಮುತ್ತಣ್ಣ ಅಂತ ಪ್ರಣವ್ ದೇವರಾಜ್ದು, ನಮ್ಮ ಶ್ರೀಕಾಂತ್ ಡೈರೆಕ್ಟರ್, ಹರಿ ಅವರು ಪ್ರೊಡ್ಯೂಸರ್. ಇದೆಲ್ಲ ಕೆಲಸ ನಡೀತಾ ಇದೆ ಸರ್. ಸಿನಿಮಾ ಮತ್ತು ರಂಗಭೂಮಿ ಇದರ ನಡುವೆ ನಿಮ್ಮ ನೆಂಟು ಈಗ ಹೇಗಿದೆ ಸರ್? ಹೋಗ್ತಾ ಇರ್ತೀರಾ, ಸಿನಿಮಾ ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ? ನಾನು ಸಿನಿಮಾದೇ ಈಗ ಅದಕ್ಕೆ ನಾನು ಪ್ರತ್ಯಕ್ಷ ಸಿನಿಮಾಗೆ, ಪರೋಕ್ಷ ರಂಗಭೂಮಿಗೆ. ಯಾಕೆಂದ್ರೆ ನಮ್ ಸಂಚಾರಿ ಥಿಯೇಟರ್ ಇರೋದ್ರಿಂದ ಮೇಡಮ್, ಸಂಚಾರಿ ಥಿಯೇಟರ್ ಅಲ್ಲಿ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತದೆ. ನನ್ನ ಮಗಳು ಇವಾಗ ನಲಿಮನ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡಿದ್ದಾಳೆ. ಅದು ರಂಗಭೂಮಿ ಪ್ಲಸ್ ಸೈಕಾಲಜಿ, ಅದ್ರ ಮಾಡ್ಕೊಂಡು ಮಕ್ಕಳ ಜೊತೆ ಕೆಲಸ ಮಾಡಿ, ಕುಟುಂಬನೇ ಕಲೆ. ಹೌದು, ಮಾಡ್ತೀವಿ. ಅವಳಿಗೆ ಅದನ್ನ ನಾನು ಇಷ್ಟ ಅದ್ ಮಾಡ್ತೀನಿ ಅಂತಂದು ಮಾಡಮ್ಮ ಅಂತ ಹೇಳಿದ್ವಿ. ಅದು ಬಿಟ್ಟರೆ ಅವಳು ಸಂಚಾರಿಯಲ್ಲೂ ಕೆಲಸ ಆಕ್ಟ್ ಮಾಡ್ತಾಳೆ, ಡೈರೆಕ್ಟ್ ಮಾಡ್ತಾಳೆ. ಅದಲ್ಲದೆ ಮಕ್ಕಳಿಗೆ ಒಂದು ಬಾಲರಂಗ ಅಂತ, ಶಿಶುರಂಗ, ಆದಿರಂಗ ಅಂತ. ಆದಿರಂಗ ದೊಡ್ಡವ್ರಿಗೆ, ಅದು ವರ್ಷದಲ್ಲಿ 6 ತಿಂಗಳು ಅದು ವರ್ಕ್ಶಾಪ್ ಇರುತ್ತೆ. ವರ್ಕ್ಶಾಪ್ ಎವ್ರಿ ಸಾಟರ್ಡೆ ಸಂಡೇ. ಆಮೇಲೆ ಕೊನೆಯ ಮುಗಿಯುವಂಥದ್ದಲ್ಲಿ ಒಂದು ಪ್ರೊಡಕ್ಷನ್ ಮಾಡ್ತೀವಿ. ಆಮೇಲೆ ಪ್ರತಿ ವರ್ಷ ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಆಗುತ್ತೆ ಮಕ್ಕಳಿಗೆ. ಅಲ್ಲೇನೆ? ಇಲ್ಲ, ಬೇರೆ ಕಡೆ ಚಿಕ್ಕಮಂಗ್ಳೂರ್ ಆಗ್ಬೋದು, ಕರ್ನಾಟಕದ ಯಾವ್ದಾನು ಒಂದು ಮಕ್ಕಳೆಲ್ಲ ರೆಸಿಡೆನ್ಸ್ 25 ದಿವಸ ಒಂದು ಮಕ್ಕಳಿಗೆ ಅದು 14 ವಯಸ್ಸಿನ ಒಳಗೆ. ಹೌದೌದು, 7 ರಿಂದ 14 ವಯಸ್ಸು ಮಕ್ಕಳಿಗೆ. 7 ನಾವು ಅರ್ಥ ಆಗ್ಬೇಕಲ್ಲ, ಆ ತರದ ಮಕ್ಕಳು. 8 ವಯಸ್ಸಿಂದ 14 ವಯಸ್ಸು ಮಕ್ಕಳಿಗೆ ಅವರು ಒಂದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಮಾಡ್ತಾರೆ. ಒಂದೇನಪ್ಪಾ ಅಂದ್ರೆ ಆಸೆ, ಒಂದು ಮಕ್ಕಳಿಗೆ ಅದು ಅಭಿರುಚಿ ಬೆಳೆಸ್ಬೇಕು. ಅದು ಚಿತ್ರಕಲೆ ಆಗ್ಬೋದು, ನಾಟಕ, ಹಾಡು, ಕುಣಿತ, ಇವೆಲ್ಲನೂ ಅದಕ್ಕಂದ್ರೆ ಅದು ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಈಗ ಆ ಅಭಿರುಚಿ ತುಂಬಿಟ್ರೆ ಅದು ಕಾಲೇಜ್ವರೆಗೂ ಅದು ಬಿಡಲ್ಲ. ಹುಡುಕ್ ಮಾಡ್ತಾ ಇರ್ತಾರೆ. ಆ ಕೆಲಸ ಎಲ್ಲ ಆಗ್ತಿದೆ. ಅದಕ್ಕೆ ನಾನು ಪ್ರತ್ಯಕ್ಷ ಅಲ್ಲ. ಮಗಳು ನಟನೆ ಮತ್ತು ಡೈರೆಕ್ಷನ್ ಅಂತ ಹೇಳಿದ್ರೆ, ಮುಂದೊಂದ್ ದಿನ ಏನಾದ್ರು ಮಗಳು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಅಪ್ಪನ ಪ್ರತಿಕ್ರಿಯೆ ಹೇಗಿರುತ್ತೆ? ಮಾಡ್ತಾರ? ಇಲ್ಲ, ಅದು ಅವ್ರೇನ್ ಮಾಡ್ತಾರೆ ಈಗ, ಅದಕ್ಕೆ ಅದನ್ನ ಮಾಡ್ತೀನಿ, ನಲಿಮನ ಮಾಡ್ತೀನಿ ಅಂತ ಅಂದ್ಲು. ಮಾಡಮ್ಮ ಅಂತ ಹೇಳಿದಷ್ಟೇ. ನಾಳೆ ಅಪ್ಪ ಆಕ್ಟ್ ಮಾಡ್ಬೇಕು ಅಂತಂದ್ರೆ ಅದು ನನ್ಗೆ ಗೊತ್ತಿಲ್ಲ. ಅದು ಈಗ ಅದನ್ನ ಮಾಡ್ತೀನಿ ಅಂದ್ರೆ ಮಾಡಮ್ಮ ಅಂತ ಹೇಳಿದೀನಿ. ಮುಂದೇನ್ ಕೇಳ್ತಾರ ಗೊತ್ತಿಲ್ಲ. ಇಷ್ಟೊತ್ತು ನಮ್ಗೆ ರಂಗನ್ ರಘು ರಂಗಸಮುದ್ರ ಸಿನಿಮಾ ಬಗ್ಗೆ ಸಾಕಷ್ಟು ಮಾತಾಡಿದ್ರು, ಆ ಪಾತ್ರಗಳ ಬಗ್ಗೆ ಮಾತಾಡಿದ್ರು, ಆಮೇಲೆ ಆ ರಂಗ ಕಲೆಗಳ ಬಗ್ಗೆ ಮಾತಾಡಿದ್ರು. ಸರ್, ನಿಮ್ಮ ಸಿನಿಮಾ ಯಶಸ್ವಿ ಆಗ್ಲಿ, ಮುಂದಿನ ನಿಮ್ಮ ಸಿನಿಮಾಗಳ ಹಾದಿ ಕೂಡ ಯಶಸ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜನವರಿ ರಂಗಸಮುದ್ರ ಬರ್ತಾ ಇದೆ, ನೀವೆಲ್ಲ ನೋಡಿ ಖುಷಿ ಪಡಿ, ಮೆಚ್ಚುಗೆ ಸೋಸಿ, ಅದು ಮೆಚ್ಚಿ. ನಮಸ್ಕಾರ.